ರಕ್ಷಿತಾ ಅತಿರೇಕದ ಬುದ್ಧಿಯಿಂದ ರೊಚ್ಚಿಗೆದ್ದಂಥ ಅಶ್ವಿನಿ ಅವರು ಕ್ಯಾಕರಿಸಿ ಉಗಿದಿದ್ದಾರೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಡೆದಿರುವಂಥದ್ದು ಏನು ನೋಡೋಣ ಬನ್ನಿ. ಇನ್ನು ಚೆಂಡುವಿನ ಟಾಸ್ ನಡೆಯುವಂಥ ಸಂದರ್ಭದಲ್ಲಿ ಮಾಡೋ ಮತ್ತು ರಕ್ಷಿತಾ ಬಾಲ್ ಇಟ್ಕೊಳ್ಳೋಂಥ ವಿಚಾರದಲ್ಲಿ ಜಗಳಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಇದನ್ನು ಇನ್ಚಾರ್ಜ್ ಆಗಿ ನೋಡ್ಕೊಳ್ತಿದ್ದಂಥ ಧ್ರುವಂತ್ ಕೂಡ ಬಂದು ಹೇಳ್ತಾನೆ, ನೋಡು ನೀನು ಮಾಡ್ತಿರೋದು ತಪ್ಪು, ನೀನು ಈ ಥರ ಹಿಡಿಯೋಂಗೆ ಇಲ್ಲ ಅಂತ ಹೇಳಿದಾಗ ಅದು ನನ್ನ ಇಷ್ಟ, ನನಗೆ ಗೊತ್ತಿದೆ ರೂಲು, ನೀವೇ ನಂಗೆ ಹೇಳೋದು ಬೇಕಾಗಿಲ್ಲ ಅಂತೇಳಿ ಉಲ್ಟಾ ಮಾತಾಡೋದು ಶುರು ಮಾಡ್ತಾಳೆ. ಆಗ ಧ್ರುವಂತ್ ಈಗ ಮಾಡೋಂಗೇ ಇಲ್ಲ, ನಾನು ಇದನ್ನು ಒಪ್ಪೋದೇ ಇಲ್ಲ, ಈ ಟಾಸ್ಕ್ನ ನಾನು ರದ್ದು ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಂಗೆ ಕೋಲ್ ತೆಗೆದುಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ನೀರಿಗೆ ಜೋರಾಗಿ ಬಡಚಲು ಶುರು ಮಾಡ್ತಾರೆ. ಆಗ ಆ ಕಡೆ ಕೂತಿದ್ದಂಥ ಅಶ್ವಿನಿ ನೀರು ಆರ್ತಿರುತ್ತೆ. ಆಗ ಅಶ್ವಿನಿ ಹೇಳ್ತಾರೆ, ನೋಡೋದು ನೀರು ಆರ್ತಾ ಇದೆ, ದಯವಿಟ್ಟು ಈ ಥರ ಮಾಡಬೇಡ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಮೊದಲಿಗೆ 2 ಬಾರಿ. ಹಂಗೆ ಮಾಡಿದ್ರು ಸಹ ನಾನು ಹೀಗೆ ಮಾಡೋದು ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಮತ್ತೆ ಜೋರಾಗಿ ಹೊಡೆಯಲು ಶುರು ಮಾಡ್ತಾರೆ. ಆಗ ಅಶ್ವಿನಿ ಎದ್ದು ಬಂದಿದ್ದೆ, ಕೈ ಹಿಡಿದು ಎಳೆದಿದ್ದೆ, ಎಚ್ಚರಿಕೆಯನ್ನು ನೇರವಾಗಿ ಕೊಡ್ತಾರೆ. ನೀನು ಯಾವಾಗ ನನ್ನ ಮೇಲೆ ನೀರು ಹಾರಿಸೋಕ್ಕೆ, ನೀನು ಯಾವಾಗ ರೈಟ್ಸ್ ಕೊಟ್ಟಿದ್ದು, ನಿಂದ ನೀನು ತೊಳ್ಕೊಂಡಿರೋದನ್ನು ಕಲಿ, ನೀನು ಬೇಕಾ ನೀರು ಹಾರಿಸ್ಕೊಂಡು ಹೋಗಿ ನೀರು ಮುಳ್ಕೊಂಡು ಸಾಯಿ, ನನಗೇನಕ್ಕೆ ಆಗ್ತಿದ್ಯಾ ನೀರನ್ನ, ನೀನು ಯಾವಾಗ ನಂಗೆ ನೀರು ಹಚ್ಚೋದಕ್ಕೆ ಅಂತೇಳಿ ಸರಿಯಾಗಿ ಬಂದು ಅಶ್ವಿನಿ ಅವರಿಗೆ ಆವಾಜನ್ನು ಬಿಟ್ಟಿದ್ದಾರೆ. ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ ರಕ್ಷಿತಾಗೆ. ರಕ್ಷಿತಾ